ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಸೆಕೆಂಡ್ ನಿಲ್ಲು ಮಗು, ಈ ವಿಡಿಯೋ ಸ್ಕಿಪ್ ಮಾಡಬೇಡ. ನೀನು ಇದನ್ನು ನೋಡುತ್ತಾ ಇದ್ದೀಯ ಅಂದರೆ ಅದು ಆಕಸ್ಮಿಕ ಅಲ್ಲ. ಮುಂದಿನ 7 ದಿನಗಳಲ್ಲಿ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುವುದು ಖಚಿತ. ಸಾಯಿಬಾಬಾ ನಿನಗೆ ಒಂದು ಮುಖ್ಯ ಸೂಚನೆ ಕೊಡುತ್ತಿದ್ದಾರೆ. ಈ ಆಶೀರ್ವಾದ ತಪ್ಪಿಸಿಕೊಳ್ಳಬೇಡ. ಈಗಲೇ ಲೈಕ್ ಮಾಡು, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆ. ನಿನ್ನ ಜೀವನದಲ್ಲಿ ಅದ್ಭುತ ಆರಂಭವಾಗುತ್ತದೆ. ಮತ್ತು ಇಂತಹ ದೈವಿಕ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊ. ಈ ವಿಡಿಯೋ ನೋಡುತ್ತಾ ಇರುವ ಪ್ರತಿಯೊಬ್ಬರೂ ಗಮನಿಸಿ, ನೀವು ಆರಿಸಿಕೊಂಡವರು ಸಾಯಿಬಾಬಾ ನೇರವಾಗಿ ನಿಮಗೆ ಮಾತನಾಡುತ್ತಿದ್ದಾರೆ. ಲೈಕ್ ಮಾಡಿ, ಆಶೀರ್ವಾದ ಸ್ವೀಕರಿಸಿ. ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಇನ್ನಷ್ಟು ಶುಭ ಸುದ್ದಿ ನಿಮಗೆ ತಲುಪುತ್ತದೆ. ಈ ವಿಡಿಯೋ ನೋಡುತ್ತಾ ಇರುವ ಪ್ರತಿಯೊಬ್ಬರಿಗೂ ಇದು ಸಾಮಾನ್ಯ ಮಾತು ಅಲ್ಲ, ಇದು ಒಂದು ಸೂಚನೆ, ಒಂದು ದೈವಿಕ ಸಂದೇಶ. ನೀನು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೀಯೋ, ಮನಸ್ಸಿನಲ್ಲಿ ನೋವಿದೆಯಾ, ಯಾವುದು ಕಳೆದುಕೊಂಡಂತೆ ಅನಿಸುತ್ತಾ ಇದೆಯಾ, ಯಾರು ಅರ್ಥ ಮಾಡಿಕೊಳ್ಳಲ್ಲ ಅನ್ನಿಸುತ್ತಾ ಇದೆಯಾ, ಆದರೆ ಕೇಳು, ಇವತ್ತು ನಿನ್ನ ಜೀವನದಲ್ಲಿ ಒಂದು ತಿರುವು ಬರೋ ದಿನ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿನ್ನ ಕಷ್ಟಗಳೆಲ್ಲ ಅಂತ್ಯವಾಗೋ ಸಮಯ ಹತ್ತಿರ ಬಂದಿದೆ. ಹೌದು ಮಗು, ಮುಂದಿನ 7 ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಒಂದು ಶುಭ ಸುದ್ದಿ ಬರುತ್ತದೆ. ಆ ಸುದ್ದಿ ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತದೆ, ನಿನ್ನ ಕಣ್ಣಲ್ಲಿ ಕಣ್ಣೀರು ತರುವಷ್ಟು ಸಂತೋಷ ಕೊಡುತ್ತದೆ. ನೀನು ಇಷ್ಟು ದಿನ ತಾಳ್ಮೆಯಿಂದ ಕಾಯ್ದಿದ್ದೆ, ಇಷ್ಟು ದಿನ ನೋವನ್ನು ಮೌನವಾಗಿ ಸಹಿಸಿದ್ದೆ. ಸಾಯಿಬಾಬಾ ನೋಡುತ್ತಾ ಇದ್ದರು ನಿನ್ನ ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ನೋವು. ಇದೀಗ ಅವರು ಹೇಳುತ್ತಿದ್ದಾರೆ, ನಿನ್ನ ಧೈರ್ಯ ವ್ಯರ್ಥವಾಗುವುದಿಲ್ಲ, ನೀನು ನಂಬಿಕೆ ಕಳೆದುಕೊಳ್ಳಬೇಡ. ಯಾಕಂದರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತಿದೆ. ನೀನು ಇಷ್ಟಪಟ್ಟ ಕೆಲಸ ಸಿಗಬಹುದು, ಅಥವಾ ಹಣದ ಸಮಸ್ಯೆ ದೂರವಾಗಬಹುದು, ಅಥವಾ ಮನಸ್ಸಿನ ಶಾಂತಿ ಸಿಗಬಹುದು. ಯಾವುದೇ ಆಗಲಿ, ಆ ಶುಭ ಸುದ್ದಿ ನಿನ್ನ ಬದುಕನ್ನೇ ಬದಲಾಯಿಸುತ್ತದೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ನಂಬಿಕೆ ಇರುವವರೆಗೂ ದಾರಿ ಇರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಕೈ ಬಿಡೋದಿಲ್ಲ. ನೀನು ಈಗ ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಅದು ಕೇವಲ ಕೋಇನ್ಸಿಡೆನ್ಸ್ ಅಲ್ಲ, ಅದು ಒಂದು ದೈವಿಕ ಸಂಪರ್ಕ. ಸಾಯಿಬಾಬಾ ನಿನಗೆ ಕೊಟ್ಟಿರುವ ಸೂಚನೆ, ಮುಂದಿನ 7 ದಿನಗಳಲ್ಲಿ ಒಂದು ಸಂಕೇತ ಕಾಣಿಸುತ್ತದೆ. ಆ ಸಂಕೇತ ನೋಡಿದಾಗ ಈ ವಿಡಿಯೋ ನೆನಪಿಗೆ ಬರುತ್ತದೆ. ಆಗ ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ, ಸಾಯಿಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ ಅಂತ. ಹಾಗಾದರೆ ಮಗು, ಇದೀಗ ನೀನು ಮಾಡಬೇಕಾದದ್ದು ಒಂದೇ ಒಂದು, ನಿನ್ನ ಹೃದಯದಿಂದ ಹೇಳು, ಓಂ ಸಾಯಿರಾಮ್. ನಿನ್ನ ಮನಸ್ಸಿನ ಭಾರವನ್ನು ಬಿಡು, ಎಲ್ಲವನ್ನು ಸಾಯಿಬಾಬಾಗೆ ಒಪ್ಪಿಸು. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೆಯಲ್ಲ, ನಿನ್ನ ಜೊತೆ ಸಾಯಿಬಾಬಾ ಇದ್ದಾರೆ. ಇನ್ನು ಮುಂದೆ ಭಯ ಬೇಡ, ಚಿಂತೆ ಬೇಡ. ಯಾಕಂದರೆ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಮುಂದಿನ 7 ದಿನಗಳಲ್ಲಿ ನಿನ್ನ ಜೀವನ ಬದಲಾಗುತ್ತೆ. ಇದು ಒಂದು ನಂಬಿಕೆಯ ಮಾತು ಅಲ್ಲ, ಇದು ಸಾಯಿಬಾಬಾ ಆಶೀರ್ವಾದ. ಈ ಸಂದೇಶ ನಿನಗೆ ನಂಬಿಕೆ ಕೊಟ್ಟಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡು, ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡು, ಅವರಿಗೆ ಕೂಡ ಆಶೀರ್ವಾದ ಸಿಗಲಿ. ಮತ್ತು ಸಾಯಿಬಾಬಾ ಆಶೀರ್ವಾದ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊ. ಕಮೆಂಟ್ನಲ್ಲಿ ಬರೆ ಓಂ ಸಾಯಿರಾಮ್. ಒಂದು ಪ್ರಶ್ನೆ ನಿನ್ನ ಮನಸ್ಸಿನಲ್ಲಿರುತ್ತದೆ, ನನಗೆ ಯಾಕೆ ಇಷ್ಟು ಕಷ್ಟ ಬರುತ್ತಿದೆ ಅಲ್ಲವಾ? ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ನಿನ್ನ ಭವಿಷ್ಯವನ್ನು ಬಲಪಡಿಸಲು. ನೀನು ಇಂದು ನೋವು ಅನುಭವಿಸುತ್ತಾ ಇದ್ದೀಯ ಅಂದರೆ ನಾಳೆ ನಿನ್ನ ಮುಖದಲ್ಲಿ ನಗು ಇನ್ನಷ್ಟು ಬೆಲೆ ಬಾಳುತ್ತೆ. ಇವತ್ತು ನೀನು ಒಬ್ಬನೇ ಅಳುತ್ತಾ ಇದ್ದೀಯಾ, ಇವತ್ತು ನೀನು ಒಬ್ಬಳೇ ಅಳುತ್ತಾ ಇದ್ದೀಯಾ, ನಾಳೆ ಜನರು ನಿನ್ನ ಸಂತೋಷ ನೋಡಿಕೊಂಡು ಆಶ್ಚರ್ಯಪಡುತ್ತಾರೆ. ಇದು ಸಮಯದ ಆಟ ಮಗು, ಆದರೆ ಸಾಯಿಬಾಬಾ ಸಮಯ ತಪ್ಪಿಸೋದಲ್ಲ. ಅವರು ಹೇಳುತ್ತಾರೆ, ನಿನ್ನ ಸಮಯ ಬರುತ್ತಿದೆ, ಸ್ವಲ್ಪ ತಾಳ್ಮೆ ಇಡು. ನೀನು ಇಷ್ಟು ದಿನ ಕಾಯುತ್ತಿದ್ದೀಯಾ, ಇನ್ನು ಸ್ವಲ್ಪ ತಾಳ್ಮೆ ಇಟ್ಟಿಕೋ. ಯಾಕಂದರೆ ಮುಂದಿನ 7 ದಿನಗಳಲ್ಲಿ ಸಾಮಾನ್ಯ ದಿನಗಳು ಅಲ್ಲ. ಆ ದಿನಗಳಲ್ಲಿ ನಿನ್ನ ಜೀವನದ ದಿಕ್ಕೆ ಬದಲಾಗಬಹುದು. ನಿನಗೆ ಒಂದು ಫೋನ್ ಕಾಲ್ ಬರಬಹುದು, ಅದು ನಿನ್ನ ಜೀವನ ಬದಲಾಯಿಸುವ ಸುದ್ದಿ ಆಗಬಹುದು. ಅಥವಾ ಯಾರೋ ನಿನ್ನನ್ನು ಅರ್ಥ ಮಾಡಿಕೊಂಡು ಮತ್ತೆ ಜೀವನಕ್ಕೆ ಬರಬಹುದು. ಅಥವಾ ನೀನು ಕಳೆದುಕೊಂಡ
ಅವಕಾಶ ಮತ್ತೆ ಸಿಗಬಹುದು, ಅಥವಾ ನಿನ್ನ ಹೃದಯಕ್ಕೆ ಶಾಂತಿ ಕೊಡೋ ಒಂದೇ ಒಂದು ಘಟನೆ ನಡೆಯಬಹುದು. ಏನಾದರೂ ಆಗಲಿ ಅದು ಸಾಯಿಬಾಬಾ ಕೊಡುವ ಸಂಕೇತ. ಈ ವಿಡಿಯೋ ನೀನು ನೋಡುತ್ತಾ ಇದ್ದೀಯಾ ಅಂದರೆ ಅದು ಕೇವಲ ವಿಡಿಯೋ ಅಲ್ಲ, ಇದು ನಿನ್ನ ಜೀವನಕ್ಕೆ ಬಂದಿರುವ ಒಂದು ದೈವಿಕ ಕರೆ. ಸಾಯಿಬಾಬಾ ನಿನ್ನನ್ನು ಎಚ್ಚರಿಸುತ್ತಿದ್ದಾರೆ. ಭಯಬಿಡು, ನಂಬಿಕೆ ಇಡು, ನಾನು ಇದ್ದೀನಿ. ನೀನು ಒಮ್ಮೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡು. ಕಣ್ಣು ಮುಚ್ಚಿ ಹೇಳು, ಸೋತು ಹೋಗಿದ್ದೀನಿ, ನೀನು ನನಗೆ ದಾರಿ ತೋರಿಸು. ನೀನು ಹೀಗೆ ಹೇಳಿದಾಗ ನಿನ್ನ ಹೃದಯದಲ್ಲಿ ಒಂದು ಶಾಂತಿ ಬರುತ್ತದೆ. ಅದೇ ಸಾಯಿಬಾಬಾ ಸ್ಪರ್ಶ. ಆದರೆ ಒಂದು ಮುಖ್ಯ ವಿಷಯ ಇದೆ. ಈ 7 ದಿನಗಳಲ್ಲಿ ನೀನು ಒಂದು ಚಿಕ್ಕ ಪರೀಕ್ಷೆ ಎದುರಿಸಬಹುದು. ಅದು ನಿನ್ನ ಸಹನೆ ಪರೀಕ್ಷೆ. ಆ ಸಮಯದಲ್ಲಿ ಕೋಪ ಮಾಡಿಕೊಳ್ಳಬೇಡ, ನಂಬಿಕೆ ಕಳೆದುಕೊಳ್ಳಬೇಡ. ಯಾಕಂದರೆ ಆ ಪರೀಕ್ಷೆ ಪಾಸಾದ ಮೇಲೆ ನಿನಗೆ ಬರೋ ಸಂತೋಷ ನೀನು ಊಹಿಸಲು ಆಗೋದಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ತಾಳ್ಮೆಗೆ ದೊಡ್ಡ ಫಲ ಕೊಡುತ್ತೀನಿ. ಈ ರಾತ್ರಿ ಮಲಗೋ ಮುಂಚೆ ಒಂದು ಮಾತು ಮಾತ್ರ ಹೇಳು, ಓಂ ಸಾಯಿರಾಮ್, ನನ್ನ ಜೀವನ ನಿನ್ನ ಕೈಯಲ್ಲಿದೆ. ಅದನ್ನು ನಿಜವಾದ ಮನಸ್ಸಿನಿಂದ ಹೇಳು. ನಾಳೆ ಬೆಳಗ್ಗೆ ಎದ್ದಾಗ ನಿನ್ನ ಮನಸ್ಸು ಹಗುರವಾಗಿರುತ್ತದೆ. ಮುಂದಿನ 7 ದಿನಗಳಲ್ಲಿ ನಿನ್ನ ಜೀವನದಲ್ಲಿ ನಡೆಯೋ ಅದ್ಭುತ ನೋಡಿ ಆಗ ನೀನೇ ಹೇಳುತ್ತೀಯಾ, ಇದು ಸಾಯಿಬಾಬಾ ಕೃಪೆ. ಈ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಾಮ್, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಬ್ಬರಿಗೂ ಈ ಶುಭ ಸುದ್ದಿ ತಲುಪಲು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೋ. ಸಾಯಿಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆಯಲ್ಲಿರಲಿ. ಮಗು, ಒಂದು ವಿಷಯ ನಿಜ, ನೀನು ಈ ವಿಡಿಯೋ ನೋಡುತ್ತಾ ಇರುವ ಸಮಯ ಅದು ಸಾಮಾನ್ಯ ಸಮಯ ಅಲ್ಲ. ಈ ಕ್ಷಣವೇ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆಯ ಆರಂಭ. ನೀನು ಎಷ್ಟು ಸಲ ಒಂಟಿಯಾಗಿ ಕುಳಿತು ಅಳುತ್ತಿದ್ದೀಯೋ, ಯಾರಿಗೂ ಹೇಳಿಕೊಳ್ಳದೆ ನೋವು ಒತ್ತಿದ್ದೀಯೋ, ಅದನ್ನೆಲ್ಲ ಸಾಯಿಬಾಬಾ ನೋಡುತ್ತಾ ಇದ್ದರು. ನಿನ್ನ ಮೌನವೇ ಒಂದು ಪ್ರಾರ್ಥನೆ ಆಗಿತ್ತು. ನಿನ್ನ ಕಣ್ಣೀರು ಸಾಯಿಬಾಬಾ ಹೃದಯಕ್ಕೆ ತಾಗಿತ್ತು. ಅದಕ್ಕಾಗಿ ಇವತ್ತು ಅವರು ನಿನಗೆ ಹೇಳುತ್ತಿದ್ದಾರೆ, ಇನ್ನೊಂದು ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನಿನ್ನ ಜೀವನದಲ್ಲಿ ಕೆಲವರು ದೂರ ಹೋಗಿದ್ದರು, ನಿನ್ನ ಮೇಲೆ ನಂಬಿಕಿಟ್ಟವರು ಕೂಡ ಬಿಟ್ಟಿದ್ದರು. ಅದು ನಿನ್ನ ತಪ್ಪಲ್ಲ ಮಗು. ಸಾಯಿಬಾಬಾ ಕೆಲವೊಮ್ಮೆ ಜನರನ್ನು ದೂರ ಮಾಡುತ್ತಾರೆ, ಯಾಕಂದರೆ ನಿನಗೆ ಉತ್ತಮವಾದದ್ದನ್ನು ಕೊಡಬೇಕು ಅಂತ. ನೀನು ಕಳೆದುಕೊಂಡಿದ್ದು ಅಂತ ಯೋಚಿಸಬೇಡ. ಅದು ನಿನ್ನ ಜೀವನಕ್ಕೆ ಸೂಕ್ತವಲ್ಲ ಅನ್ನೋದರ ಸಂಕೇತ. ನಿನಗೆ ಸಿಗೋದು ನೀನು ಕನಸು ಕಂಡದಕ್ಕಿಂತ ದೊಡ್ಡದು. ಮುಂದಿನ 7 ದಿನಗಳಲ್ಲಿ ಒಂದು ಕ್ಷಣ ಬರುತ್ತದೆ, ಅದು ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್. ಆ ಕ್ಷಣದಲ್ಲಿ ನಿನ್ನ ಹೃದಯ ತುಂಬಿ ಬರುತ್ತದೆ. ನೀನು ಒಳಗೆ ಅರ್ಥ ಮಾಡಿಕೊಳ್ಳುತ್ತೀಯ, ಇದು ನಾನು ಕಾಯುತ್ತಿದ್ದ ಸಮಯ. ಆ ದಿನ ನೀನು ಇಂದಿನ ಎಲ್ಲ ನೋವು ಮರೆತು ಬಿಡುತ್ತೀಯ. ನೀನು ನಿನ್ನ ಜೀವನದ ಮೇಲೆ ಮತ್ತೆ ನಂಬಿಕೆ ಇಡುತ್ತೀಯ. ಮಗು, ಗಮನದಿಂದ ಕೇಳು. ಈ 7 ದಿನಗಳಲ್ಲಿ ನೀನು 3 ಸಂಕೇತಗಳನ್ನು ಕಾಣುತ್ತೀಯಾ. ಒಂದು ಕನಸಿನಲ್ಲಿ, ಒಂದು ಮಾತಿನಲ್ಲಿ, ಒಂದು ಘಟನೆಯಲ್ಲಿ. ಈ 3 ಸಂಕೇತಗಳು ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋದರ ದೃಢೀಕರಣ. ಆ ಸಮಯದಲ್ಲಿ ನೀನು ಭಯಪಡಬೇಡ, ನಗು ಮಾಡಿ ಹೇಳು, ಧನ್ಯವಾದಗಳು ಬಾಬಾ. ಈ ರಾತ್ರಿ ಎಲ್ಲರೂ ಮಲಗಿದ ನಂತರ ನೀನು ಸ್ವಲ್ಪ ಹೊತ್ತು ಶಾಂತವಾಗಿ ಕೂತು ನಿನ್ನ ಹೃದಯದಲ್ಲಿ ಇರುವ ಎಲ್ಲ ನೋವು, ಎಲ್ಲ ಭಯ, ಎಲ್ಲ ಚಿಂತೆ ಅವನ್ನೆಲ್ಲ ಸಾಯಿಬಾಬಾಗೆ ಒಪ್ಪಿಸು. ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳು, ಬಾಬಾ ನನಗೆ ಶಕ್ತಿ ಕೊಡಿ, ದಾರಿ ತೋರಿಸು. ಅದೇ ಕ್ಷಣದಲ್ಲಿ ನಿನ್ನೊಳಗೆ ಒಂದು ಬೆಳಕು ಕಾಣಿಸುತ್ತದೆ. ಅದು ನಿನ್ನ ಆತ್ಮವಿಶ್ವಾಸ, ಅದು ಸಾಯಿಬಾಬಾ ಆಶೀರ್ವಾದ. ಮಗು, ಇದು ನೆನಪಿಟ್ಟುಕೋ, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನಿನ್ನ ಸಂತೋಷ ಇನ್ನೂ ಬಾಕಿದೆ, ನಿನ್ನ ಸಮಯ ಇನ್ನೂ ಬರಬೇಕಿದೆ. ಮುಂದಿನ 7 ದಿನಗಳಲ್ಲಿ ನಿನ್ನ ಜೀವನದ ಹೊಸ ಅಧ್ಯಾಯ. ನೀನು ನೋಡೋದು ಅದ್ಭುತ, ನೀನು ಅನುಭವಿಸೋದು ಸಂತೋಷ, ನೀನು ಹೇಳೋದು ಓಂ ಸಾಯಿರಾಮ್, ಧನ್ಯವಾದಗಳು ಬಾಬಾ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಇದೀಗ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಬ್ಬರ ಜೀವನಕ್ಕೂ ಈ ಬೆಳಕು ತಲುಪಲಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೋ. ನಿನ್ನ ಜೀವನದಲ್ಲಿ ಇನ್ನಷ್ಟು ಅದ್ಭುತಗಳು ನಡೆಯಲಿ. ಮಗು, ಈ ವಿಡಿಯೋ ನಿನ್ನ ಮನಸ್ಸಿಗೆ ತಾಕಿದರೆ ಒಂದು ಕ್ಷಣ ನಿಲ್ಲು. ನಿನ್ನ ಹೃದಯದಿಂದ ಹೇಳು, ಓಂ ಸಾಯಿರಾಮ್, ನಿನ್ನ ಜೀವನದಲ್ಲಿ ಒಳ್ಳೆಯದು ನಡೆಯಲಿ ಅಂತ ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಈ ವಿಡಿಯೋಗೆ ಲೈಕ್ ಮಾಡು, ಇದನ್ನು ಇನ್ನೊಬ್ಬರಿಗೆ ಶೇರ್ ಮಾಡು. ಇನ್ನೊಬ್ಬರ ಜೀವನ ಬದಲಾಯಿಸಬಹುದು. ಮತ್ತು ಇಂತಹ ದೈವಿಕ ಸಂದೇಶಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೋ.
ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಶುಭವಾಗಲಿ.